ಅಕ್ರಮ ರೆಸಾರ್ಟ್ನಲ್ಲಿರುವ ಕಾಂಗ್ರೆಸ್ ಶಾಸಕರನ್ನ ಟೀಕಿಸಿದೆ ಬಿಜೆಪಿ. 982 ಕೋಟಿ ಸರ್ಕಾರಕ್ಕೆ ದಂಡ ಕಟ್ಟಬೇಕಾಗಿರುವಂತಹ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರೋ ಬಗ್ಗೆ ಟೀಕಿಸಿದೆ ಬಿಜೆಪಿ. ಕಾಂಗ್ರೆಸ್ ಶಾಸಕರ ನಡೆಗೆ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದೆ ಬಿಜೆಪಿ. ಟ್ವೀಟ್ ಮೂಲಕ ಬಿಜೆಪಿ ಟೀಕಿಸಿದೆ ಕಾಂಗ್ರೆಸ್ಸಿಗರನ್ನ. 982 ಕೋಟಿ ಸರ್ಕಾರಕ್ಕೆ ದಂಡ ಕಟ್ಟಬೇಕಾಗಿರುವಂತಹ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರ ನಡೆಗೆ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದೆ ಬಿಜೆಪಿ. ಕಾಂಗ್ರೆಸ್ ಶಾಸಕರ ಅಕ್ರಮ ರೆಸಾರ್ಟ್ ವಾಸ್ತವ್ಯದ ಬಗ್ಗೆ ಟೀಕೆ ಕೇಳಿ ಬರ್ತಾ ಇದೆ. ಈಗ ಬಿಜೆಪಿ ಕಡೆಯಿಂದ ಟ್ವೀಟ್ ಮೂಲಕ ಕಾಂಗ್ರೆಸ್ ಶಾಸಕರನ್ನ ಟ್ವೀಟಿನ ಮೂಲಕ ಟೀಕಿಸ್ತಾ ಇದೆ. 982 ಕೋಟಿ ಸರ್ಕಾರಕ್ಕೆ ದಂಡ ಕಟ್ಟಬೇಕಾಗಿರುವಂತಹ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರ ನಡೆಗೆ ಟ್ವೀಟ್ ಮೂಲಕ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಹರಿಯಾಣದಲ್ಲಿ ಬಿಜೆಪಿ ರೆಸಾರ್ಟ್ನಲ್ಲಿ ಇತ್ತು ಅನ್ನೋದ ಕಾರಣಕ್ಕಾಗಿ ಟೀಕಿಸಿತ್ತು ಕಾಂಗ್ರೆಸ್. ಈಗ ಬಿಜೆಪಿಯ ಸರದಿ. ಕೈ ಶಾಸಕರ ನಡೆಗೆ ಟ್ವೀಟ್ ಮೂಲಕ ಬಿಜೆಪಿ ತಿರುಗೇಟು ಕೊಡ್ತಾ ಇರುವಂತದ್ದು. ಈಗಲ್ಟನ್ ರೆಸಾರ್ಟ್ ಕುರಿತಾಗಿ 998 ಕೋಟಿ ಬಾಕಿ ಉಳಿಸಿಕೊಂಡಿರುವಂತಹ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು ಎನ್ನುವಂತಹ ನಡೆಯಲ್ಲಿ ಈಗ ಕೈ ಶಾಸಕರ ನಡೆಗೆ ಬಿಜೆಪಿ ಟೀಕಿಸ್ತಾ ಇದೆ. ಕಾಂಗ್ರೆಸ್ ಶಾಸಕರನ್ನ ಟ್ವೀಟ್ ಮೂಲಕ ತರಾಟೆಗೆ ತೆಗೆದುಕೊಂಡಿದೆ ಬಿಜೆಪಿ. ಎದುರೇಟನ್ನ ಕೊಡ್ತಾ ಇದೆ ಈಗ ಬಿಜೆಪಿಯ ರೆಸಾರ್ಟ್ ವಾಸ್ತವ್ಯಕ್ಕೆ ಏಟು ಕೊಟ್ಟಿತ್ತು ಕಾಂಗ್ರೆಸ್. ಈಗ ಪ್ರತಿಯಾಗಿ ತಿರುಗೇಟು ಕೊಡ್ತಾ ಇದೆ ಬಿಜೆಪಿ ಟ್ವೀಟ್ ಮೂಲಕ. ಕಾಂಗ್ರೆಸ್ ಶಾಸಕರು ಈಗ ರೆಸಾರ್ಟ್ನಲ್ಲಿ ವಾಸ್ತವ್ಯವೇನು ಹೂಡಿದ್ದಾರೆ, ಈ ಹಿನ್ನೆಲೆಯಲ್ಲಿ ಅದನ್ನ ಟೀಕಿಸಿದೆ ಬಿಜೆಪಿ. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ವಾಸ್ತವ್ಯದ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ಅದರಲ್ಲೂ ಬಿಜೆಪಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಏನಂತ ಇದೆ ಬಿಜೆಪಿ ಪಾಳೆಯದಲ್ಲಿ, ಯಾವ ರೀತಿಯಾದಂತಹ ಟೀಕೆಗಳು ವ್ಯಕ್ತ ಆಗ್ತಾ ಇರುವುದು, ಜೊತೆಗೆ ಯಾವ ಹಿನ್ನೆಲೆಯಲ್ಲಿ ಈಗ ಯಾವುದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ರೆಸಾರ್ಟ್ ವಾಸ್ತವ್ಯವನ್ನ? ಪ್ರತಿಮಾ, ಖಂಡಿತ ಈಗಲ್ಟನ್ ರೆಸಾರ್ಟ್ ವಿಚಾರದಲ್ಲಿ ಏನು ವಿವಾದಿತ ಭೂ ಒತ್ತುವರಿ ಇತ್ತು, 106 ಎಕರೆ ಜಮೀನನ್ನು ಈಗಲ್ಟನ್ ರೆಸಾರ್ಟ್ ಒತ್ತುವರಿ ಮಾಡಿಕೊಂಡು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ನೆಲೆ ನಿಂತಿರುವಂಥದ್ದು. ಈ ವಿಚಾರದಲ್ಲಿ ಕಾಂಗ್ರೆಸ್ ಈ ವಿಚಾರ ಕೋರ್ಟ್ನಲ್ಲಿದೆ ಅನ್ನುವಂಥ ಒಂದು ಸಬೂಬನ್ನು ಇಲ್ಲಿಯವರೆಗೆ ನೀಡ್ತಾ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟ ಆದೇಶವನ್ನು ನೀಡಿತ್ತು. 982 ಕೋಟಿ ದಂಡವನ್ನು ವಸೂಲಿ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ನೀಡಿತ್ತು. ಈ ವಿಚಾರವನ್ನು AT ರಾಮಸ್ವಾಮಿ ಅವರು ಮೊನ್ನೆಯಷ್ಟೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದರು. ಸ್ಪೀಕರ್ ಕೂಡ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ರು, ಯಾಕೆ ನೀವು ವಸೂಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. RV ದೇಶಪಾಂಡೆ ಕಂದಾಯ ಸಚಿವರು ಅವರು ಒಂದು ಹಾರಿಕೆ ಉತ್ತರವನ್ನು ಕೊಟ್ಟಿದ್ರು, ನಾವು AGಯಿಂದ ರಿಪೋರ್ಟನ್ನು ತರಿಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಇದಕ್ಕೂ ಕೂಡ BJP ಟೀಕೆಯನ್ನು ಮಾಡಿತ್ತು. AG ಅವರು ನಿಮ್ಮ ಪಾರ್ಟಿಯ ವಕ್ತಾರರ ಅಥವಾ ಸರ್ಕಾರದ ಪ್ರತಿನಿಧಿಯ ಅನ್ನೋವಂಥ ಒಂದು ಪ್ರಶ್ನೆಯನ್ನು BJP ಕೇಳಿತ್ತು. ಆ ನಂತರ ಖಂಡಿತವಾಗ್ಲೂ ನಾವು ವಸೂಲಿ ಮಾಡ್ತೀವಿ ಅನ್ನೋವಂಥ ಭರವಸೆಯನ್ನು ದೇಶಪಾಂಡೆ ಅವರು ಕೊಟ್ಟಿದ್ರು. ಆದರೆ ಈಗ ಅದೇ ಅಕ್ರಮ ಹಿನ್ನೆಲೆ ಇರುವಂಥ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ಮುಂದಾಗಿರುವಂಥದ್ದು ಇದು BJPಗೆ ಒಂದು ಅಸ್ತ್ರವಾಗಿದೆ. BJP ಒಂದು ಟ್ವೀಟನ್ನು ಮಾಡಿದೆ. ಮರ್ಯಾದೆ ಪುರುಷೋತ್ತಮರಾದಂಥ ಸಿದ್ದರಾಮಯ್ಯ ಅವರು ಈ ರೆಸಾರ್ಟ್ನಿಂದ ಬರುವಾಗ 982 ಕೋಟಿ ದಂಡವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬರಲಿ ಅನ್ನುವಂಥ ಒಂದು ವ್ಯಂಗ್ಯವನ್ನು BJP ಆಡಿರುವಂಥದ್ದು. ಪ್ರತಿಮಾ, ಎಸ್ ಗಿರೀಶ್, ಜೊತೆಗೆ ಇನ್ನೊಂದು ಲೈನ್ ಆ್ಯಡ್ ಮಾಡ್ತಾರೆ ಅವರು, ಆ ಹಣವನ್ನ ಈಗ ರೈತರ ಸಾಲ ಮನ್ನಾಗಿದೆ ಅದಕ್ಕೆ ಬಳಕೆ ಮಾಡಬಹುದು. ಹಾಗಾಗಿ ಎಲ್ಲಾ ಆಂಗಲ್ನಲ್ಲೂ ವ್ಯಂಗ್ಯವಾಡೋದಕ್ಕೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತ ಆಯ್ತಾ ಈ ಕಾಂಗ್ರೆಸ್ನ ರೆಸಾರ್ಟ್ ವಾಸ್ತವ್ಯ ಇದು ಈ ರೆಸಾರ್ಟ್ನಲ್ಲಿ ಇರೋದ್ರಿಂದಾಗಿ? ಖಂಡಿತ ಪ್ರತಿಮಾ, ಕಾಂಗ್ರೆಸ್ ಈಗಲ್ಟನ್ ರೆಸಾರ್ಟ್ನ ಅನೇಕ ಬಾರಿ ಬಳಸ್ಕೊಳ್ತಾ ಇರುವಂಥದ್ದು. ಈ ಬಾರಿ ಏನು ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅದು ಮೈತ್ರಿ ಸರ್ಕಾರ ಮುರಿದೋಗುತ್ತೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಶಾಸಕರ ರಕ್ಷಣೆಗೆ ಈ ರೆಸಾರ್ಟನ್ನು ಅಕ್ರಮ ಹಿನ್ನೆಲೆ ಹೊಂದಿರುವಂಥ ರೆಸಾರ್ಟನ್ನು ಬಳಕೆ ಮಾಡಿರುವಂಥದ್ದು ಇದು BJPಗೆ ನಿಜಕ್ಕೂ ಒಂದು ಅಸ್ತ್ರವಾಗಿದೆ. ಮತ್ತು ರೈತರ ಸಾಲ ಮನ್ನಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಯೋಜನೆಗಳಲ್ಲಿರುವಂಥ ಹಣವನ್ನೆಲ್ಲವನ್ನು ಕೂಡ ಕಡಿತ ಮಾಡಿ ರೈತರ ಸಾಲ ಮನ್ನಾ ಬಳಸ್ಕೊಳ್ತಾ ಇದ್ದೀವಿ ಅನ್ನೋವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ ರೆಸಾರ್ಟ್ನಿಂದ ಬರಬೇಕಾಗಿರುವಂಥ 982 ಕೋಟಿ ದಂಡ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂಥ ಒಂದು ಲೈನನ್ನು ಕೂಡ BJP ಹೇಳಿರುವಂಥದ್ದು. ಇದೆಲ್ಲ ಒಂದು ಕಡೆ BJPಗೆ ಖಂಡಿತವಾಗ್ಲೂ ಅಸ್ತ್ರವಾಗಿ ಬಳಕೆ ಆಗ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ.